ನೋಡಿ ಯಾಕೋ ಹೆಂಗ್ ಕೇಳಿಸ್ತೈತಿ ಒಬ್ಬೊಬ್ರು ರಾಜರು ಒಂದ್ ರೂಮು ಆ ಥರ ಯುದ್ಧ ಮಾಡಕ್ಕೆ ಅದು ಇದು ಬಂದಾಗ ರಿಲೀಸ್ ಮಾಡ್ತಾರಲ್ಲ ಡೋರ್ನ. ವಾಟರ್ ಟ್ಯಾಂಕು ನೀರು ಸ್ಟೋರ್ ಮಾಡಿಕೋತೀರ ಅನ್ಸುತ್ತೆ ಇಲ್ಲಿ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದಿಲ್ಲ ಬೋನಾಲು ಅಂತ. ಈ ಟೆರೆಸ್ ಮೇಲೆ ರಾಜ ಮತ್ತು ರಾಣಿ ಇಬ್ಬರು ಅವಾಗ ಬಂದು ನೋಡಿ ಜೈಲು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಡೈರಿ ಯೂಟ್ಯೂಬ್ ಚಾನಲ್. ಇವಾಗ ಎದ್ದು ನಾನು ರೆಡಿ ಆದೆ, ಸ್ನಾನ ಎಲ್ಲ ಮಾಡಿಕೊಂಡು. ವಿಜಯ್ ಆಗಲೇ ಬೆಳಗ್ಗೆ ಹೊರಟ್ಬಿಟ್ಟವನೆ ಎಕ್ಸಾಮ್ಗೆ. ಆಗಲೇ ಫುಲ್ಲು ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಆಗೈತೆ ಇಲ್ಲಿ. ಇವಾಗ ಬನ್ನಿ ಹೊರಡೋಣ. ಟೈಮು 11 ಗಂಟೆ ಮೇಲೆ ಆಗೈತೆ ಅನಿಸುತ್ತೆ. ಲಾಸ್ಟ್ ಬ್ಲಾಗಲ್ಲಿ ಹುಸೇನ್ ಸಾಗರು, NTR ಗಾರ್ಡನ್ಸು, ಅಲ್ಲಿಂದ ವಾಪಸ್ ರೂಮಿಗೆ ಬಂದು ಮಲ್ಕೊಂಡ್ವಿ. ಅದು ಈ ವಿಡಿಯೋ ಆದಮೇಲೆ ಹೋಗಿ ನೋಡಿ, ಯಾರ್ಯಾರು ನೋಡಿಲ್ಲ ಇನ್ನೂ ಅವರೆಲ್ಲ. ಇವಾಗ ಗೋಲ್ಕೊಂಡಾಗ ಓಡ್ತಾಯಿದ್ದೀನಿ. ಗೋಲ್ಕೊಂಡ ಮತ್ತು ಚಾರ್ಮಿನಾರ್ ನೋಡೋಣ ಇವತ್ತು ಅಂತ. ಅದಕ್ಕೆ ಅವನು ಅಲ್ಲೆಲ್ಲ ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಾವನೆ, ಲೊಕೇಶನ್ ಕಳ್ಸವನೆ. ಬಂದಿದ್ದೀನಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಾ ಅಂತ. ಇವಾಗ ಅಲ್ಲಿಗೆ ಹೋಗ್ಬೇಕು, ಬನ್ನಿ ಈಗ ಹಾಕ್ಕೊಂಡು ಹೊರಡೋಣ ರೂಮ್ಗೆ. ಕೀನ ಕೊಟ್ಟಿರೋದೇ ಚಿಕ್ಕದು ಗೈಸೂರು. ಇಷ್ಟು ಚಿಕ್ಕ ಕೀ ಕೊಡೋದು ಕೊಟ್ಬಿಟ್ಟು ಬೆಳಿಗ್ಗೆ ಬಂದ್ಬಿಟ್ಟು ಏನು ಹೇಳ್ತಾವ್ರೆ, ಈ ಕೀ ಇನ್ನೊಬ್ರು ಕಸ್ಟಮರ್ಗೆ ಬೇಕಂತೆ, ಕೊಟ್ಬಿಡಿ, ಕೀ ಏನು ಹಾಕೋದೇ ಬೇಡ, ನೀವು ಆರಾಮಾಗಿ ಹೋಗಿ ಡೋರ್ ಲಾಕ್ ಮಾಡಿಕೊಂಡು, ಕ್ಯಾಮ್ರಾ ಐತೆ ಇಲ್ಲಿ ಯಾರೂ ಬರೋಲ್ಲ ಅಂತ ಹೇಳ್ತಾರೆ. ನೋಡಿ ಕ್ಯಾಮ್ರಾ ಏನೋ ಐತೆ ಅಲ್ಲಿ, ಆದರೆ ವರ್ಕ್ ಆಗುತ್ತೋ ವರ್ಕ್ ಆಗೋಲ್ವೋ. ಮತ್ತು ಇನ್ನು ನಾನು ಬರೋದೇ ರಾತ್ರಿ ಆಗುತ್ತೆ, ಅಲ್ಲಿವರೆಗೂ ಯಾಕೆ ಅಂದ್ಬಿಟ್ಟು, ಇಲ್ಲ ನೀವು ಬೇರೆ ತರಿಸ್ಬಿಟ್ಟು ಹಾಕಿ ರೂಮನ ಮೇಲೆ ಬೀಗ ಇಕ್ಕಿಲ್ವ ಅಂತ ಹೇಳ್ಬಿಟ್ಟು ಬೀಗ ಇಕ್ಸ್ಕೊಂಡು ಹಾಕ್ಬಿಟ್ಟು ಇವಾಗ ಹೊರಟಿದ್ದೀನಿ. ಅವನೆಲ್ಲವನ್ನ ಗೊತ್ತಿಲ್ಲ, ಅವನ್ನ ಬೇರೆ ಹುಡ್ಕಾಡಬೇಕು. ರಾತ್ರಿನೇ ಮಿಸ್ ಆಗೋಗಿದ್ವಿ ಒಂದ್ಸಲಿ. ನೀವು ಹೊರಡೋಣ ಇವಾಗ. ಈಗ ಇಲ್ಲೆಲ್ಲ ಫುಲ್ ಎಲ್ಲ ಬ್ಲ್ಯಾಕ್ ಕಲರ್ ಆಟೋನೇ, ಬ್ಲ್ಯಾಕು ಮತ್ತು ಎಲ್ಲೋ ಅಲ್ಲಿ ನಿಂತೈತೆ ನೋಡಿ ಆಟೋ ಸ್ಟ್ಯಾಂಡು. ಮತ್ತು ಎಲ್ಲ ಹಳೆ ಬಸ್ಗಳೇ. ಒಂದೊಂದು ಕಡೆ ಮಾತ್ರ ಡಬಲ್ ಡೆಕ್ಕರ್ ಬಸ್ಸು, ಹೊಸ ಬಸ್ಗಳು ಡಬಲ್ ಡೆಕ್ಕರ್ ಆ ಬಸ್ ಇರುತ್ತೆ. ಇಲ್ಲಾಂದರೆ ಈ ಥರ ಆಟೋಗಳು ಎಲ್ಲ ಮಿನಿ ಆಟೋ ಅಂತ. ಯಾವುದೋ ಒಂದೇ ಒಂದು ಬೆಂಗಳೂರು ಆಟೋ ಕಾಣಿಸ್ತೈತೆ. ಕಂಡಕ್ಟ್ರಿಗೆ ಈ ಥರ ಡ್ರೆಸ್ ಕೊಟ್ಟವ್ರೆ. ಗಾಯ್ಸ್ ಬರೋಷ್ಟಲ್ಲಿ ಎಲ್ಲರ ಹತ್ರ ಮಾತಾಡಿಕೊಂಡು ಹೆಂಗೆ ಏನು ಹೋಗೋದು ಅಂತ ಗೋಲ್ಕೊಂಡಾಗೆ ಫುಲ್ಲು ರೆಡಿನೇ ಮಾಡ್ಕೊಬಿಟ್ಟವನೆ. ನಾರ್ಮಲಾಗಿ ಹೋದರೆ ನಾವು ಒಂದು ಸೈಡೆ 80 ರೂಪೀಸ್ ಬೀಳುತ್ತೆ, ಮತ್ತೆ ಬರಬೇಕು, ಮತ್ತು ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು 150 ರೂಪಾಯಿ ಕೊಟ್ಟು ಒಂದು ಡೇ ಪಾಸೇ ತೊಗೊಬಿಟ್ಟಿದ್ದೀವಿ ಇಬ್ಬರು. ತೊಗೊಂಡಿದ್ದೆ ಗಾಯ್ಸ್, ಹಾಂ, ಇವನ್ನೆಲ್ಲ ಬೆಳಗ್ಗೆನೇ ಎಕ್ಸಾಮ್ಗೆಲ್ಲ ಹೋಗಿದ್ದ ಬೇರೆ ಕಡೆ, ಅಲ್ಲಿ ಕೇಳ್ಕೊಂಡು ಹೋಗಿ ಹತ್ಕೊಂಡು ಹೋಗೋನೆ. ಅದಕ್ಕೆ ಇವಾಗ ನನಗೆ ಇನ್ನೂ ಒಂದು ಇವಾಗ ಪಾಸ್ ಇಸ್ಕೊಟ್ಟವನೆ 150 ರೂಪಾಯಿ. ಎಲ್ಲಿ ಬೇಕಾದ್ರೂ ಓಡಾಡ್ಬೋದಂತೆ. ಇದು 24 ಅವರ್ಸ್ ನೋಡಿ, ಇಲ್ಲ ಹಾಕ್ಬಿಟ್ಟವ್ರೆ, ಟ್ರಾವೆಲ್ 24 ಅವರ್ಸ್. ನಾಳೆ ಬೆಳಗ್ಗೆವರೆಗೂ ಓಡಾಡ್ಬೋದು. ನಾಳೆ ಬೆಳಗ್ಗೆ ಹೋಗ್ಬಿಡೋಣ. ಹಾಂ ಗಾಯ್ಸ್, ಇವಾಗ ಬಂದ್ವಿ ಊಟ ತಿನ್ಕೊಂಡು ಹೋಗೋಣ ಅಂತ. ಯಾಕಂದರೆ ನೆನ್ನೆಯಿಂದ ರೈಸು ತಿಂದು ಗೊತ್ತಾಗೋಯ್ತು. ಅದಕ್ಕೆ ಅಂದರೆ ಟೇಸ್ಟ್ ಇರುತ್ತೆ, ನಮಗೆ ಸೆಟ್ ಆಗಲ್ಲ ಅಷ್ಟೇ. ಅದಕ್ಕೆ ಇಡ್ಲಿ ತಗೊಳಕ್ಕೆ ಬಂದಿದ್ದೀವಿ ಇಲ್ಲಿ. ಯಾವುದೋ ಹೋಟ್ಲೊಂದು ಚೆನ್ನಾಗಿತ್ತು ಅಂತ. ಏನೋ ಮಾಡವ್ರೆ, ಬೋಂಡ ವಡೆ, ಚಟ್ನಿ ನೋಡಿ ಗಾಯ್ಸ್, ದೋಸೆ ಇಡ್ತಾರ ಐತೆ. ಹಾಕಿದ ತಕ್ಷಣ ನಾನು ಹಂಗೆ ಅಂದ್ಕೊಂಡೆ, ಏನಿದು ದೋಸೆ ಇಟ್ಕೊಟ್ಬಿಟ್ರಲ್ಲ ಅಂತ. ಬಂತು ಗಾಯ್ಸ್ ವಡೆ, ಇಡ್ಲಿ ವಡೆ ಎತ್ಕೊಂಡು ಹೋಗ್ತಾವನೆ. ನೋಡೋಣ ಬನ್ನಿ ಗಾಯ್ಸ್. ಇದು ಇಡ್ಲಿ ಆದರೂ ಹೆಂಗಾರು ತಿನ್ನೋ ಥರ ಆದರೂ ಐತಾ ಇಲ್ಲ. ದೋಸೆ ಇಡ್ತಾರ ಐತೆ ಚಟ್ನಿ. ಪರವಾಗಿಲ್ಲ, ಚೆನ್ನಾಗೈತೆ, ತಿನ್ಬೋದು ಆರಾಮಾಗಿ. ನೋಡಿ ಸಾಂಬಾರ್ಗೆ ಹೊರಿಸ್ತವನೆ, ಅದಕ್ಕೆ ಹೊರಿಸ್ತವನೆ, ಹೆಂಗೆ ತಿಂತವನೆ. ಸ್ಪೂನಲ್ಲಿ ತಿನ್ನೋಣ ಅಲ್ಲ, ಸ್ಪೂನ್ ತೊಗೊಂಡು ಎಷ್ಟು ಸರಿ ಗೊತ್ತಿಲ್ಲ, ಕೈಯಲ್ಲಿ ತೊಗೊಂಡು. ಸಾಂಬಾರು ಚೆನ್ನಾಗೈತೆ, ಚಟ್ನಿನೂ ಚೆನ್ನಾಗೈತೆ ಗೈಸ್, ಪರವಾಗಿಲ್ಲ. ಇಲ್ಲಿ ಸ್ಟಾಪಿಗೆ ಬಂದ್ವಿ, ಇವಾಗ ಬಸ್ ಹತ್ಕೊಂಡು ಹೋಗೋಣ ಬನ್ನಿ. ಹಂಗ ಫುಲ್ ಖಾಲಿನೇ ಐತೆ ನೋಡಿ ಗಾಯ್ಸ್. ಎಂಟ್ರಿ ಆಗ್ತಾ ಇದೀವಿ ಫೋರ್ಟ್ ಒಳಗಡೆ. ಸಾಂಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲೊಂದು ರಾಜರ ಕೋಟೆ ಜಾರಿ ಬಂದು. ಫೋರ್ಟ್ ಒಳಗಡೆ ಎಂಟ್ರಿಗೇನೆ ಬಸ್ ಹೋಗ್ತೈತೆ. ಎಂಟ್ರಿಗೆ 2 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಎಂಟ್ರಿಗೆ 2 ಕಿಲೋಮೀಟರ್ ಹೋಗ್ಬೇಕಂತೆ ಒಳಗಡೆ. ಇದು ನೋಡಿ ಏನೋ ನಿಲ್ಸವ್ರೆ ಇಲ್ಲಿ, ಇಂಡಿಯನ್ ಆರ್ಮಿ ಪ್ರೈಡ್ ಟು ದ ನೇಷನ್ ಗಾಯ್ಸ್. ಆಮೇಲೆ ಮೇಲ್ಗಡೆ ಏನೂ ಸಿಗಲ್ಲ ಅಂತ ಇಲ್ಲೇ ತಗೊಂಡೋಗೋಣ ಏನಾದ್ರು ಸ್ವಲ್ಪ ತಿನ್ನಕ್ಕೆ ಅಂತ ಬಂದ್ವಿ. ಮೌಂಟೇನ್ ಡ್ಯೂ ಕುಡಿದ್ಬಿಟ್ಟು ಇವಾಗ ಅಲ್ಲಿ ಹತ್ತೋಣ. ಮೌಂಟೇನ್ ಡ್ಯೂ ಅದೊಂದು ಡೈಲಾಗ್ ಐತೆ ಗಾಯ್ಸ್, ಡರ್ಕ್ ಬೇಡ ಅದು ಹೇಳೋದು. ಬನ್ನಿ ಇವಾಗ ಮೌಂಟೇನ್ ಡ್ಯೂ ಕುಡ್ಕೊಂಡು ಬೆಟ್ಟ ಹತ್ತೋಣ. ಮೌಂಟೇನ್ ಡ್ಯೂ ಕುಡೀರಿ, ಬೆಟ್ಟ ಹತ್ರಿ.
ಇವಾಗ ಎಲ್ಲ ಈಸ್ಕೊಂಡ್ವಿ, ತಿನ್ನಕ್ಕೆ ಸ್ವಲ್ಪ. ಇವಾಗ ಹೊರಡೋಣ ಬನ್ನಿ ಹೊರಗಡೆ. ಅಲ್ಲೊಂದು ರಾಜರ ಕೋಟೆ ಇದೆ, ಇವನು ಅದನ್ನೇ ಹೇಳ್ತಾವನ ಅವಾಗಿಂದ. ಏರಿ ಬಂದೆ. ಹಾಳು ಮಾಡ್ಬಿಡ್ತೀಯ ಕಣೋ, ಯಾವ್ದನ್ನು ಬಿಡಲ್ಲ ನೀನು. ಬನ್ನಿ ಗಾಯ್ಸ್ ಇವಾಗ ಒಳಗಡೆ. ಗಾಯ್ಸ್ ಇವಾಗ 5 ನಿಮಿಷದ ಮುಂಚೆ ಎಷ್ಟು ಬಿಸಿಲು ಹೊಡಿತಾ ಇತ್ತಂದರೆ ಯಾಕಾದ್ರೂ ಬಂತು ಅಂತ ಅನ್ಕೋತಾ ಇದ್ವಿ. ಆದರೆ ಇವಾಗ ಸಡನ್ನಾಗಿ ಒಳಗಡೆ ಇವಾಗ ತಾನೇ ಅಂದೆ ಅಲ್ಲೋ ಇಷ್ಟು ಬಿಸಿಲು ಐತೆ ಕಣೋ, ಆಗಲ್ಲ ಹತ್ತಕ್ಕೆ, ತುಂಬ ದೊಡ್ಡದೈತೆ, 2 ಕಿಲೋಮೀಟ್ರ್ ಐತಂತೆ. ಫುಲ್ಲು ಫೋರ್ಟ್, ದೊಡ್ಡ ಫೋರ್ಟ್ ಅಂತೆ ಇದು. ಅದಕ್ಕೆ ಇವ್ನು ಎಕ್ಸಾಮಲ್ಲಿ ಬಿಸಿಲು ಈಚೆ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಕ್ಸಾಮ್ ಮುಗಿದ್ಮೇಲೆ ಈಚೆ ಛತ್ರಿ ಇಸ್ಕೊಬಂದವನು ಹೊಸದು. ಇವಾಗ ಮಳೆ ಬರ್ತಾ ಬಿಸಿಲುಗೆ ಕಣೋ ಛತ್ರಿ ತಂದಿದ್ದು ಅಂತ ಅಂದ. ನೋಡ್ರೆ ಮಳೆನೇ ಸ್ಟಾರ್ಟ್ ಆಗೋಯ್ತು. ಇವಾಗ ಅಲ್ಲಿ ಟಿಕೆಟ್ ತಗೊಂಡು ಹೋಗ್ಬೇಕು. ಬನ್ನಿ ಗೈಸ್. ಡೈರೆಕ್ಟ್ ಬಂದಿದ ತಕ್ಷಣ ಇಲ್ಲಿ ಗೂಗಲ್ ಪೇನೋ ಫೋನ್ ಪೇನೋ ಓಪನ್ ಮಾಡಿಕೊಂಡು ಇದನ್ನು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಗೂಗಲ್ ಪೇಯಿಂದನೇ ಬುಕ್ ಆಗುತ್ತೆ ಟಿಕೆಟು. ಆನ್ಲೈನ್ಗೆಲ್ಲ ಈ ಥರ, ಆಫ್ಲೈನ್ ಕ್ಯಾಶ್ ಇದ್ದರೆ ಈ ಥರ ನಿಂತ್ಕೋಬೇಕು. ಹಾಂ, ಇವಾಗ ಟಿಕೆಟ್ ಬುಕ್ ಮಾಡಿಕೊಂಡು ಫೋನಲ್ಲೇ ಓಡ್ತಾ ಇದ್ದೀವಿ ಬೆಟ್ಟ ಹತ್ತಕ್ಕೆ, ಅಂದರೆ ಫೋರ್ಟ್ ಹತ್ತಕ್ಕೆ. ನೋಡಿ ಎಷ್ಟು ದೊಡ್ಡ ದೊಡ್ಡ ಗೋಡೆ ಕಟ್ಟವ್ರೆ. ಯಾರು ಹತ್ತಬಾರ್ದು, ಒಳಗಡೆ ಬರಬಾರ್ದು ಅಂತಲೇ ಅಲ್ವಾ ಫೋರ್ಟ್ಗಳು ಕಟ್ಟೋದು. ದೊಡ್ಡದಾಗ ಕಟ್ತಾರೆ, ಇನ್ನೂ ಚಿಕ್ಕದಾಗ ಕಟ್ತಾರೆ. ಬುಕ್ ಆಗೈತೆ, ಇಲ್ಲಿ ಸ್ಕ್ಯಾನ್ ಮಾಡಿ ಒಳಗಡೆ ಕಳಿಸ್ತಾರೆ. ಡೋರ್ ನೋಡಿ ಹೆಂಗೈತೆ. ಆಯಿತು ನಮ್ಮದು. ಇಲ್ಲಿ ನೋಡಿ ಅಲ್ಲಿಂದ ಎಂಟ್ರಿ ಆಗಿದ ತಕ್ಷಣ ಇಲ್ಲೊಂದು ಪ್ಲೇಸ್ ಇದೆ ಗೈಸ್. ನಾರ್ಮಲ್ ಆಗಿ ನಿಂತ್ಕೊಂಡಿಲ್ಲ, ಏನೇ ಕ್ಲಾಪ್ಸ್ ಹೊಡೆದ್ರೆ ಏನೋ ಸೌಂಡ್ ರೀಸನ್ ಬರೋಲ್ಲ. ಬಟ್ ಈ ಮಿಡಿಲಲ್ಲಿ ನಿಂತ್ಕೊಂಡು ಕ್ಲಾಪ್ ಹೊಡೆದ್ರೆ ಮಾತ್ರ ಸೌಂಡ್ ನೋಡಿ ಹಿಂಗೆ ಒಂದೇ ಒಂದ್ಸಲಿ ಹೊಡಿ, ಹೊಡಿ ನೋಡಿ ಎಕೋ ಹೆಂಗೆ ಕೇಳಿಸ್ತೈತೆ ಅಲ್ಲಿ. ಎಕೋ ಹೊಡಿತೈತೆ. ಹಾಂ, ಅದೇ ಸೈಡ್ಗೆ ಹೋಗು. ಸೈಡಲ್ಲಿ ಹೊಡಿತೀನಿ ನೋಡಿ, ಏನು ಮಾಡಲ್ಲ, ಏನು ಬರಲ್ಲ. ನೋಡಿ ಇಲ್ಲಿ ಏನು ಗೊತ್ತಾಯಿಲ್ಲ ಎಕೋ ಸೌಂಡು. ಅದು ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಮಾತ್ರ, ಈ ಕಲ್ ಮೇಲೆ ನಿಂತ್ಕೊಂಡ್ರೆ ಮಾತ್ರ ಅದ್ರ ಸ್ಟ್ರೇಟಿಗೆ ನಿಂತ್ಕೋಬೇಕು. ಇದಿದೆಯಲ್ಲ ರೌಂಡು, ಅಲ್ಲಿ ಅದ್ರ ಸ್ಟ್ರೇಟಿಗೆ ಡೌನಿಗೆ ನಿಂತ್ಕೊಂಡು ಹೊಡೆದ್ರೆ ಎಕೋ ಕೇಳಿಸುತ್ತೆ. ಹೋಗೋಡಿ ಒಂದ್ಸಲಿ ದರ್ಶನ ಟ್ರೈ ಮಾಡ್ತಾರೆ ನೋಡಿ, ಎಕೋ ಬರ್ತೈತೆ. ಅದೇನಕ್ಕೆ ಸೌಂಡ್ ಬರೋದಂದ್ರೆ ಇಲ್ಲಿ ಕಟ್ಟವ್ರೆ ನೋಡಿ, ಅದು ಸುತ್ತ ನಮ್ಗೆ ಸೌಂಡ್ ಇದು ಬರ್ತಾ ಇದೆ. ಅದ್ರ ಮಿಡಿಲಲ್ಲಿ ನಿಂತ್ಕೊಂಡ್ರೆ ಮಾತ್ರ ನಮ್ಗೆ ಸೌಂಡ್ ಬರೋದು. ಇದು ಕೆಳಗಡೆ, ಇದ್ರ ಸೆಂಟ್ರ್ ಕರೆಕ್ಟಾಗಿ ಇಲ್ಲಿ ಕೆಳಗಡೆ ನಾವು ನಿಂತ್ಕೊಂಡ್ರೆ ಆ ಸುತ್ತ ಇರುತ್ತಲ್ಲ ಅವಾಗ ಅದಕ್ಕೆ ಅದು ಸೌಂಡ್ ಬರೋದು ಅಷ್ಟೇ, ಇನ್ನೇನಿಲ್ಲ. ಅದು ನೋಡಿ ಇವ್ರು ಹೊಡಿತವ್ರು, ಸೈಡಲ್ಲಿ ನಿಂತವ್ರೆ, ಅದಕ್ಕೆ ಗೊತ್ತಾಯಿಲ್ಲ. ಬನ್ನಿ ಇವಾಗ ಮುಂದೆ ಕಡೆ ಹೋಗೋಣ. ಇನ್ನು ಗಾಯ್ಸ್ ಒಂದು ಚಿಕ್ಕ ಫಿರಂಗಿ ಇಟ್ಟವ್ರೆ ಡೈರೆಕ್ಟ್ ಡೋರ್ಗೆ. ಯಾರನ್ನ ಬಂದರೆ ಡೋರಿಂದ ಡೈರೆಕ್ಟ್ ಕೊಡೋಕ್ಕೆ ಶಾರ್ಟು. ಡೈರೆಕ್ಟ್ ಡೋರ್ಗೆ ಹೊಡೆದ್ರೆ ಹಾರ್ಕೊಂಡು ಹೋಗಿರ್ತಾರೆ ಗೈಸ್. ಅಲ್ಲಿಂದ ಒಳಗಡೆ ಬಂದರೆ ಈ ಥರ ಐತೆ. ಈ ಕಡೆನ ಒಂಥರ ಗುಹೆ ಥರ, ಎಲ್ಲ ಫುಲ್ಲು ರೂಮ್ ಥರ ಐತೆ. ಇದನ್ನ ಗೋಡೆಗಳೇ ಸಾಯ್ತು ನಿನ್ನೆಯಿಂದ ಚಿಂಗಮ್ ಸರ್ ತಿಕ್ಕೊಂಡು. ನೋಡಿ ಒಬ್ಬೊಬ್ರು ರಾಜರು ಒಂದು ರೂಮು ಆ ಥರ. ಇವರು ಮೂರು ಜನ ಒಂದೊಂದು ಕೋಟೆ. ಇನ್ನು ಇವಾಗ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಮೇಲಕ್ಕೆ ಹೋಗ್ಬೇಕು ಇವಾಗ. ಫುಲ್ಲು ತುಂಬ ಜನ ಬಂದವರು. ಆದರೂ ಇವತ್ತು ಫಾರಿನ್ ಕಂಟ್ರೀಸ್ ಅವ್ರು ಜಾಸ್ತಿ ಬಂದ್ಬಿಟ್ಟವ್ರೆ. ಫಾರಿನ್ ಕಂಟ್ರೀಸ್ ಅವ್ರಿಗೆ ಗೈಡ್ ತಗೊಂಡು ಒಬ್ಬರು 8,000 ತೊಗೊಂತವ್ರೆ. ನೋಡಿ ಇಲ್ಲಿಂದ ಚೆನ್ನಾಗೈತೆ ಸುತ್ತ. ನೋಡಿ ಅದೇ ಯುದ್ಧ ಮಾಡೋಕ್ಕೆ ಅದು ಇದು ಬಂದಾಗ ರಿಲೀಸ್ ಮಾಡ್ತಾರಲ್ಲ ಡೋರ್ನ, ಆ ಥರ ಕಾಣಿಸ್ತೈತೆ. ಅದು ಅರೆ ರಿಲೀಸ್ ಆಗುತ್ತೋ ಇಲ್ಲ, ಅದು ಫುಲ್ ಸ್ಟ್ರಕ್ ಆಗಿರೋದು ಗೊತ್ತಿಲ್ಲ. ಕ್ಲೋಸ್ ಆಗಲ್ಲಪ್ಪ. ಕ್ಲೋಸ್ ಆದರೆ ಯುದ್ಧನೇ ಮಾಡ್ಬಿಡೋಣ ನಾವು, ಯಾಕಂದರೆ ಈಚೆ ಬರೋಕ್ಕೆ. ಇವ್ ನೋಡಿ ಬಿಸಿಲೇ ಇಲ್ಲ, ಛತ್ರಿ ಹಿಡ್ಕೊಬತ್ತವನು. ಇಲ್ಲಿ ಏನೈತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ರಾಜ ಹೇಳಿರ್ಬೋದು, ಅದು ಟ್ರಿಕ್ಸ್ ರಾಜಂದು. ಓ ಏನೂ ಇಲ್ಲ, ಡೆಡ್ ಹ್ಯಾಂಡ್. ಇಷ್ಟೇ ಗಾಯ್ಸಿರೋದು. ಇದ್ರ ಮುಂದಕ್ಕೆ ಕ್ಲೋಸ್ ಮಾಡಿಬಿಟ್ಟವ್ರೆ. ಇತ್ತು ಅನಿಸುತ್ತೆ ಮುಂಚೆ, ಇವಾಗ ಕ್ಲೋಸ್ ಮಾಡಿಬಿಟ್ಟವ್ರೆ. ಹೌದು ಗೈಸ್, ಇಲ್ಲಿಂದ ಇವಾಗ ಎಂಟ್ರಿ ಆಗಿ ಹೊರಗಡೆ ಹೋಗೋಣ ಬನ್ನಿ. ನೈಟ್ ಚೆನ್ನಾಗಿರುತ್ತೆ. ಇದು ನೋಡಿ ಲೈಟ್ಗೆಲ್ಲ ಹಾಕ್ಬಿಟ್ಟವ್ರೆ. ಇಲ್ಲೆಲ್ಲ ಲೈಟ್ ಹಾಕವ್ರೆ ಕೋಟೆಗೆ. ನೈಟ್ ಹೊತ್ತು ಚೆನ್ನಾಗಿ ಕಾಣಿಸ್ಲಿ ಅಂತ ಫುಲ್ಲು ಸುತ್ತ ಲೈಟ್ ಹಾಕವ್ರೆ. ಇವಾಗ ಇಲ್ಲಿಂದ ಹೊರಗಡೆ ಹೋಗೋಣ ಬನ್ನಿ. ಹೊರಗಡೆ ಹೋಗೋಣ. ಒಂದೊಂದು ಗೋಡೆನೂ ಎಷ್ಟೆಷ್ಟು ದೊಡ್ಡದೈತೆ ನೋಡಿ. ವಿಷಯ ದೊಡ್ಡದೈತೆ. ಗೋಡೆ ಪ್ರತಿಯೊಂದು ಗೋಡೆ ಮೇಲೆ ಒಂದು ಹೆಸರು ಐತೆ ಗೈಸ್. ಅದು ಬೇಜಾರಾಗ್ತೈತೆ. ಕಡೆ ಬಂದರೆ ಏನೋ ಐತೆ ಇಲ್ಲಿ. ಓಹೋ, ನೀರು ನೋಡಿ, ನೀರು ಫುಲ್ ಗಲೀಜಾಗ್ಬಿಟ್ಟೈತೆ. ಆದರೆ ವಾಟರ್ ಟ್ಯಾಂಕು ನೀರು ಸ್ಟೋರ್ ಮಾಡಿಕೋತೀರ ಅನ್ಸುತ್ತೆ. ಇಲ್ಲೇನೋ ನಂಬರ್ಸ್ ಎಲ್ಲ ಬರ್ದವ್ರೆ.
ಸ್ಕೂಲ್ ಮಕ್ಳಿಗೆ ಪಾಠ ಹೇಳ್ಕೊಡೋಕ್ಕಾಗುತ್ತೆ ಅವಾಗ. ಇಲ್ಲಿ ಯಾವ ಪಾಠ ಹೇಳ್ಕೊಡ್ತಿದ್ರು ಗೊತ್ತಿಲ್ಲ. ಗನ್ ಹಿಡ್ಕೊಂಡು ಬಡ 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 ಬಿಡು. ಇದು 1ನೇ ನಂಬರ್ ಬುಲೆಟ್ ಇದೆ, 2ನೇ ನಂಬರ್ ಬುಲೆಟ್. ಈ ಬುಲೆಟ್ ಇಲ್ಲಿಗೆ ಹೊಡಿಬೇಕು, ಆ ಬುಲೆಟ್ ಇಲ್ಲಿಗೆ ಹೊಡಿಬೇಕು ಅಂತ. ಬರೀ ಇಂಥದೆಯಾ? ಇದು ಹೆವಿ ದೊಡ್ಡದೈತೆ. ಆ ಕಡೆನೂ ಎಂಟ್ರಿ ಐತೆ, ಮತ್ತೆ ಇಲ್ಲೊಂದು ಎಂಟ್ರಿ ಐತೆ, ಮತ್ತೆ ಈ ಕಡೆನೂ ಎಂಟ್ರಿ ಐತೆ. ಯಾವ ಕಡೆ ಹೋಗ್ಬೇಕಂತಾನೆ ಗೊತ್ತಾಯ್ತಿಲ್ಲ ನಮಗೆ. ಅರುಂಧತಿ ದರ್ಬಾರ್ ಹಾಲ್ ಅಂತೆ. ಅರುಂಧತಿ ಮಹಾಲ್ಗೆ ಎಂಟ್ರಿ. ಅರುಂಧತಿ ಮಹಲ್ ಏನೋ ಹೇಳ್ತಾವನೆ ಅವನು. ಮೇಲೆ ಹೋಗಿ ನೋಡೋಣ ಬನ್ನಿ. ಗಾಯ್ಸ್, ಇಲ್ಲಿ ನಮ್ಗೊಂದು ಫ್ರೆಂಡ್ಸ್ ಸಿಕ್ಕಿದ್ರು ಈಗ ಹುಡುಗರು. ಒಂದು ಯೂಟ್ಯೂಬರ್ಸ್ ಅಂತ ಕೇಳಿದ್ರು. ಹೌದು ಅಂದಿದ್ದಕ್ಕೆ ಇವಾಗ ಯಾವ ಚಾನಲ್ ಮಾಡ್ತಾ ಇದ್ರು ಅಂದರು. ಇಲ್ಲಿನವ್ರೆ ಲೋಕಲ್ಸ್ ಅವರು. ಕಾಲೇಜ್ ಬಂಕ್ ಹಾಕ್ಬಿಟ್ಟು ಬಂದವ್ರೆ. ಅವ್ರನ್ನ ವೀಡಿಯೋಲಿ ತೋರಿಸ್ಬೇಡಿ, ಆಮೇಲೆ ವೀಡಿಯೋಲಿ ಯಾರನ್ನ ನೋಡ್ಬಿಟ್ಟು ಮನೇಲಿ ಹಾಕೊಟ್ರೆ ಮುಗೀತು ನಮ್ಮ ಕತೆ ಹಿಂಗೆ ಹಿಂಗೆ ಅಂತವ್ರು. ಅದಕ್ಕೆ ತೋರಿಸಿಲ್ಲ, ಮಾತಾಡಿಸ್ಕೊಂಡು ಹೋದ್ರು. ಅದು ದೇವಸ್ಥಾನ ಐತೆ ಗಾಯ್ಸ್ ಇಲ್ಲಿ ಕೋಟೆ ಮೇಲೆ. ಬನ್ನಿ ಇವಾಗ ದೇವಸ್ಥಾನ ಹೊರಗಡೆ ಹೋಗಿ ನೋಡೋಣ ಏನೈತೆ ಅಂತ. ಪೂಜಾರಿ ಹತ್ರ ಏನೋ ಕೇಳ್ಕೊತವನೆ ಏನು ಸ್ಪೆಷಲ್ ಏನು ಅಂತ. ಆಮೇಲೆ ಕನ್ನಡದಲ್ಲಿ ಅವನು ಎಕ್ಸ್ಪ್ಲೇನ್ ಮಾಡ್ತಾನಂತೆ. ನನಗೆ ತೆಲುಗು ಬರಲ್ಲ, ಅದಕ್ಕೆ ಅರ್ಥ ಆಗುತ್ತೆ, ಅಂದರೆ ಅಷ್ಟೊಂದು ಅರ್ಥ ಆಗಲ್ಲ. ಗಾಯ್ಸ್, ಒಂದು ಪೂಜಾರಿ ಹತ್ರ ಎಲ್ಲ ಕೇಳ್ಕೊಂಬಂದ ಏನು ಸ್ಪೆಷಲ್ ಏನು ಅಂತ. ಇಲ್ಲಿ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಬಂದ್ಬಿಟ್ಟು ಫಸ್ಟ್ ಇಲ್ಲಿ ಕೋಟೆ ಇತ್ತಂತೆ. ಇಲ್ಲಿ ಹಸುಗಳು ಎಲ್ಲ, ಹಸು ಕುರಿ ಎಲ್ಲ ಮೇಯ್ಸೋಕ್ಕೆ ಎಲ್ಲರೂ ಬರ್ತಾಯಿದ್ರಂತೆ. ಆವಾಗ ಹಸು ಮೇಯ್ಸೋರು ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರಂತೆ ಇಲ್ಲಿ ದೇವ್ರ ಉತ್ಪತ್ತಿ ಆಗಿದೆ ಅಂತ ಹೇಳಿ. ಅವರೇ ಅದೇ ಉತ್ಪತ್ತಿ ಆಗಿರೋದಂತೆ. ಇಲ್ಲಿ ಏನೋ ಹಸು ಮೇಯ್ಸೋರು ಬಂದು ದೇವ್ರ ಉತ್ಪತ್ತಿ ಆಗಿದೆ ಅಂತ ತೋರಿಸಿರೋದು ಫಸ್ಟ್ ತೋರಿಸಿರೋದು. ರಾಜರಿಗೆ ಬಂದು ರಾಜರು ತೊಗೊಂಡೋಗಿ ಹೇಳಿದ್ದಾರೆ. ಆವಾಗ ಇಲ್ಲಿ ರಾಜ ಬಂದ್ಬಿಟ್ಟು ಹೌದು ಇಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕಟ್ಟಿಸಿದಂತೆ. ದೇವಸ್ಥಾನ ಏನೋ ಮಾಡಿಫೈ ಮಾಡೋಕ್ಕಾಗಲ್ಲ, ಕೋಟೆ ಮಾತ್ರ ಮಾಡಿಫೈ ಮಾಡೋಣ ಅಂತ ಹೇಳ್ಬಿಟ್ಟು ಕೋಟೆ ಫುಲ್ ಮಾಡಿಫೈ ಮಾಡಿ ಇದನ್ನ ಬಿಟ್ಬಿಟ್ರಂತೆ. ಹಂಗೆ 100 years ಬ್ಯಾಕು ಇಲ್ಲೊಂದು ಫೆಸ್ಟಿವಲ್ ಅಂತ ಸ್ಟಾರ್ಟ್ ಮಾಡಿದರು. ನಮ್ಮ ಇಂಡಿಯಾದಲ್ಲಿ ಫಸ್ಟು ಟೈಮ್ ಸ್ಟಾರ್ಟ್ ಮಾಡಿದ್ದಿಲ್ಲ, ಬೋನಾಲು ಅಂತ. ಅದು ಸರ್ಚ್ ಮಾಡಿ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಬೋನಾಲು ಅದು ಇಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಸ್ಟಾರ್ಟ್ ಆದಮೇಲೆ ಎಲ್ಲ ಕಡೆ ಇಲ್ಲಿ ಬೋನಾಲು ಅನ್ನೋದು ಒಂದು ಸ್ಪೆಷಲ್ ಫಂಕ್ಷನ್ ಥರ ಇಲ್ಲಿ ನಡೆಯೋದು. ಇವಾಗ ಎಲ್ಲ ಕಡೆ ಇವಾಗ ಮೈಸೂರಲ್ಲಿ ದಸರಾ ಹೆಂಗೆ ನಡೆಯುತ್ತೆ ಗೊತ್ತಾ, ಆ ಥರ ಇಲ್ಲಿ ಬೋನಾಲು ಅಂತ ನಡೆಯುತ್ತೆ. ತುಂಬ ಫೇಮಸ್ ಇಲ್ಲಿ. ಅಲ್ಲಿ ಅವಾಗ ಬಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಏನಿರಲ್ಲ. ಇವಾಗ ಸ್ವಲ್ಪ ಫ್ರೀ ಇದೆ, ಆವಾಗ ಬಂದರೆ ತುಂಬ ಜನ ಜಾಸ್ತಿ ಇರ್ತಾರಂತೆ. ಅಷ್ಟೇ ಅಂತ ಇದ್ರದ್ದು ಇಷ್ಟೇ ಇವಾಗ ಸದ್ಯಕ್ಕೆ. ಅದಕ್ಕೆ ಹಬ್ಬಕ್ಕೆ ಅಂತಲೇ ಎಲ್ಲ ಪೇಂಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡವ್ರು ನೋಡಿ ಗೈಸ್. ಇನ್ನೊಂದು ಮಂತ್ ಇದೆಯಂತೆ, ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಅಂತೆ. ಆಷಾಢದಲ್ಲಿ ಸ್ಟಾರ್ಟ್ ಮಾಡ್ತಾರಂತೆ. ಅದಕ್ಕೆ ಎಲ್ಲ ಪೇಂಟಿಂಗ್ ಎಲ್ಲ ಮಾಡ್ತಾವ್ರೆ. ವರ್ಷ ವರ್ಷ ಹಿಂಗೆ ಗ್ರ್ಯಾಂಡಾಗೆ ಮಾಡ್ತಾರೆ ಅನಿಸುತ್ತೆ. ಪೇಂಟ್ ಎಲ್ಲ ನೀಟಾಗಿ ಫಸ್ಟಿಂದ ಹೊಡೆದು. ಅದರಲ್ಲಿ ಈ ವರ್ಷ ಸ್ಪೆಷಲ್ ಅಂತೆ, 100 years ಅಂತೆ. ಈ ಸಲ ಫುಲ್ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಇಷ್ಟು ಯಾರು ಲಾಗಲ್ಲಿ ಮಾಡಿದ್ರೆ ನೋಡ್ಬೋದು ನಾವು. ಬನ್ನಿ ಇವಾಗ ಇನ್ನೂ ಮೇಲ್ಗಡೆ ಹೋಗೋಣ. ಇಲ್ಲೇ ಇರೋದು ದೇವಸ್ಥಾನ. ಅದು ಈ ದೇವಸ್ಥಾನದಿಂದ ಹಂಗೆ ಇಳ್ಕೊಂಡು ಈ ಕಡೆ ಬಂದರೆ ಇಲ್ಲೈತಲ್ಲ, ಇದು ದಿವಾನಿ ಕಾಸ್ ಅಂತ ಇದೆ ಹೆಸರು. ಇಲ್ಲಿ ಹಾಕವ್ರೆ ನೋಡಿ ಡೀಟೇಲ್ಸ್ ಎಲ್ಲ. ಇದೇನು ಕಟ್ಟಿರೋದಂದರೆ ಅವಾಗ ಪಾರ್ಲಿಮೆಂಟ್ ಥರ ಇದು ಒಂಥರ ರಾಜರ ಕಾಲದಲ್ಲಿ ಮತ್ತು ಮಂತ್ರಿಗಳು ಮತ್ತು ಅವರಿವರು ಎಷ್ಟೊಂದು ಜನ ತುಂಬ ಜನ ಬಂದು ಮೀಟಿಂಗ್ ಮಾಡೋಕ್ಕಂತ ಕುತ್ಕೋತಿದ್ವಿ ಜಾಗ ಇದು ಒಳಗಡೆ. ಬನ್ನಿ ಒಳಗಡೆ ತೋರಿಸ್ತೀನಿ. ಎಕ್ಸಾಂಪಲ್ ಇವಾಗ ನಮ್ಮ ಸಿದ್ದರಾಮಯ್ಯ ಎಲ್ಲ ಮೀಟಿಂಗ್ ಮಾಡ್ತಾರಲ್ಲ 5 ಸ್ಟಾರ್ ಅಲ್ಲಿ. ಸಿದ್ದರಾಮಯ್ಯನ ಮುಗೀತು ಇವಾಗ. DK ಶಿವಕುಮಾರ್ ಅವರೆಲ್ಲ 5 ಸ್ಟಾರ್ ಅಲ್ಲಿ ಮಾಡ್ತಾರಲ್ಲ ನೋಡಿ. ಇಲ್ಲಿ ಒಳಗಡೆ ಬಂದು ಇಲ್ಲೆಲ್ಲ ಕಡೆ ಕ್ಲಾಪ್ಸ್ ಹೊಡಿತಾರೆ, ಬಟ್ ಎಲ್ಲ ಕಡೆ ಬರಲ್ಲ ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ. ಎಲ್ಲ ಕಡೆ ಕ್ಲಾಪ್ಸ್ ಹೊಡ್ರೆ ಬರಲ್ಲ, ಅಲ್ಲಿ ಮಾತ್ರ ಕನ್ನಡ ಮಾತಾಡೋದು. ಇವಾಗ ಮೇಲೆ ಹೋಗೋಣ ಬನ್ನಿ. ಯಾವ ಥರ ಐತೆ ಪಾರ್ಲಿಮೆಂಟ್ ರೂಮ್, ಮೀಟಿಂಗ್ ರೂಮ್. ಇಲ್ಲಿ ನೋಡಿ ಇದೆಯಲ್ಲ ಈ ಥರ ರೂಮ್ಸು. ಇಲ್ಲೇ ಕುತ್ಕೊಂಡು ಮಾತಾಡ್ತಿದ್ರಂತೆ ಎಲ್ಲ.
ಆದರೆ ಇಲ್ಲಿ ಇವಾಗ ತುಂಬ ಬರೆಯೋದು ಓದೋದೆಲ್ಲ ಕಲ್ತ್ಬಿಟ್ರಲ್ಲ, ಇವಾಗ ಎಜುಕೇಷನ್ನು ಇಂಪಾರ್ಟೆಂಟ್ ಆಗುತ್ತಲ್ಲ, ಅದಾದಾಗಿಂದ ಇಲ್ಲಿ ನೋಡಿ ಎಲ್ಲ ಬಂದು ಹೆಸ್ರುಗಳೆಲ್ಲ ಬರ್ದು ಹಾರ್ಟ್ ಗೀಟೆಲ್ಲ ಹಾಕ್ಬಿಟ್ಟು ಹೋಗೋರೆ. ಇಷ್ಟು ರೂಮ್ಗಳೈತೆ, ಎಲ್ಲದರಲ್ಲೂ ಇಲ್ಲಿ ಕುತ್ಕೊಂಡು ಮೀಟಿಂಗ್ಗಳು ಮಾಡ್ತಾರೆ. ಇಷ್ಟು ದೊಡ್ಡ ಹಾಲಲ್ಲಿ ನೋಡೋಕ್ಕೆಲ್ಲ ಚಿಕ್ಕದಾಗಿ ಕಾಣಿಸುತ್ತೆ, ಆದರೆ ತುಂಬಾ ದೊಡ್ಡದಾಗೈತೆ. ಇಲ್ಲೊಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಿಮ್ಮ ಪೇರು ರೇಹಾನ ಅಂತ ಒಂದು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಹಾಯ್ ಮಾಡ್ತಾರೆ. ಹಾಯ್. ನಿಮ್ಮ ಬ್ಲಾಗಲ್ಲಿ ಬಂದು ಸಬ್ಸ್ಕ್ರೈಬ್ ಕೂಡ ಮಾಡಿದ್ದಾರೆ ಆವಾಗಲೇ. ಇವಾಗ ಇನ್ನೂ ಮೇಲೈತೆ. ಮತ್ತು ಇದೇನೋ ಎ ಸಿ ಗಾಳಿ ಬರುತ್ತಂತೆ ಗೈಸ್. ಇಲ್ಲಿ ಏನೋ ಜಿಗ್ಜ್ಯಾಗ್ ಗೋಡೆಗಳೈತಂತೆ ಒಳಗಡೆ, ಆ ಗೋಡೆಗಳಿಂದ ಬರೋ ಏರು ಎ ಸಿ ಥರ ಬರುತ್ತಂತೆ. ಆದರೆ ಹಾಂ, ಇಲ್ಲಿ ಬಂದರೆ ಹೆವಿ ಗಾಳಿ ಫುಲ್ ತಣ್ಣಗೆ ಬರ್ತೈತೆ. ಮೇಲಿಂದ ಬಂದರೆ ಇಲ್ಲಿ ಕೆಳಗಡೆ ಬಂದಿದ್ಕೊಂಡು ಸ್ವರ್ಗ ಥರ ಕಾಣಿಸ್ತಿದೆ. ಅಷ್ಟು ಗಾಳಿ ಬರ್ತೈತೆ. ಇಲ್ಲಿ ಲಾಕ್ ಹಾಕ್ಬಿಟ್ಟವ್ರೆ. ಇವಾಗ ಮೇಲ್ಗಡೆ ಹೋಗೋಣ. ನಾವು ಕನ್ನಡದಲ್ಲಿ ನೋಡೇ ಇರ್ತೀವಿ, ಭೂರಾಜ ಸ್ವರ್ಗನ ಕಾಣ್ತೈತೆ. ಇಂದ ಹಂಗೆ ಮೇಲೆ ಬಂದರೆ ಟೆರೆಸ್ ಗೈಸ್. ಈ ಟೆರೆಸ್ ಮೇಲೆ ರಾಜ ಮತ್ತು ರಾಣಿ ಇಬ್ಬರು ಅವಾಗವಾಗ ಬಂದು ಮಾತಾಡ್ತಾ ಇದ್ರಂತೆ. ಇದು ಸುಳ್ಳಲ್ಲ, ನಿಜ ನಡೆದಿರುತ್ತೆ. ಏನೋ ಸುಮ್ಮನೆ ಹೇಳ್ತಾವೆ, ನಂಬ್ಕೊಬೇಡಿ, ಯಾವಾಗಲೂ ಹೇಳತ್ತಾರ. ನೋಡಿ ಈ ಕಡೆನೂ ಜಾಗ ಐತೆ, ಈ ಕಡೆನೂ ಜಾಗ ಐತೆ. ಈಗ ಇಲ್ಲಿಂದ ವ್ಯೂ ಪಾಯಿಂಟು ನೋಡಿ, ಪೀಕ್ ಇದೆ. ಇಡೀ ಹೈದ್ರಾಬಾದೇ ಕಾಣ್ತೈತೆ, ಹೈದ್ರಾಬಾದ್ ಸಿಟಿ. ಅಯ್ಯೋ ಇತ್ತಿನ ಸುಂದರ ಜಂಗಲ್. ಅದನ್ನೇ ಆ ಕಡೆ ಹೋಗೋಣ. ಫುಲ್ಲು ತಣ್ಣು ಗಾಳಿ ಬೀಸ್ತೈತಿ ಇಲ್ಲಿ. ನೋಡಿ ಇವರು ಇದೇ ಥರ ಆ ಕಡೆ ಒಂದು ಆಪೋಸಿಟ್ ರೂಮ್ ಮತ್ತು ಈ ಕಡೆ ಒಂದು ಆಪೋಸಿಟ್ ರೂಮ್. ಫೋನಲ್ಲಿರೋ ಫುಲ್ ಕೋಟೆ ಕಾಣ್ತೈತಿ ಇಲ್ಲಿಂದ. ಇದು ಫುಲ್ಲು ಟಾಪ್ ವ್ಯೂ. ಇದು ಕೋಟೆ ಇದಕ್ಕಿಂತ ಹೈಟ್ ಎಲ್ಲೂ ಇಲ್ಲ ಕೋಟೆ. ಇದೇ ಟಾಪು, ಫುಲ್ ಟಾಪಲ್ಲಿ ಇದ್ದೀವಿ ಇವಾಗ. ಅಲ್ಲಿಂದ ಬಂದಿದ್ದೀವಿ ನಾವು. ನೋಡಿ ಅಲ್ಲೈತಲ್ಲ, ಅದೇ ಎಂಟ್ರೆನ್ಸಿಂದ ಇಲ್ಲಿದ್ದೀವಿ ಇವಾಗ. ಮತ್ತು ಇಲ್ಲಿಂದ ಏನೋ ಎಕ್ಸಿಟ್ ಐತೆ. ನಾವು ಆ ಕಡೆಯಿಂದ ಎಂಟ್ರ್ ಆಗಿದ್ದು, ಇವಾಗ ಈ ಕಡೆಯಿಂದ ಎಕ್ಸಿಟ್ ಐತೆ. ಎಣ್ಣೆ ಹಾಕೋ ಚೂರು, ಎಣ್ಣೆ ಹಾಕ್ಬಿಟ್ಟು ಹೊತ್ತಾವ ಬ್ಲಾಸ್ಟ್ ಆಗಲಿ. ನೋಡಿ ಗಾಯ್ಸ್, ಎಲ್ಲ ಕಡೆನೂ ಅಷ್ಟೇ ಚೆನ್ನಾಗಿ ಕೆತ್ಬಿಟ್ಟವ್ರೆ. ಇವರೆಲ್ಲ ಫುಲ್ಲು ಫ್ರೆಂಡ್ಸ್ ಆಗಿಬಿಟ್ರು ಹುಡುಗರುಗಳು ಎಲ್ಲ. ಕಾಲೇಜ್ ಬಂಕ್ ಹಾಕ್ಬಿಟ್ಟು ಬಂದವ್ರೆ. ನೋಡಿ ಜೈಲು. ಅವಾಗ ಕೈದಿಗಳೆಲ್ಲ ಬಂದ್ಬಿಟ್ಟು ಹಿಂಗೆ ಬಿಡಿ ಅಂತ ಹೊಡಿತಿದ್ರು. ಅಲ್ಲಾಡ್ತಿಲ್ಲ ಇದು. ಗೋಲ್ಕೊಂಡ ಫೋರ್ಟ್ ಮೇಲೆ ಆಂಜನೇಯ ಬಂದೈತಿ. ನೋಡಿದ್ರೆ ಒಂದು ಸಾಂಗ್ ಅನಿಸ್ತಿತ್ತು, ಆಡ್ಬೇಕು ಅನಿಸ್ತೈತೆ. ಜೈ ಹನುಮಾನಿಗೆ ಹೇಳಕ್ ಬಂದ್ರೆ ಹೇಳು ಹೋಗ್ಲಿ, ಅದನ್ನು ತಪ್ಪು ಹೇಳ್ಬೇಡ. ನಾರ್ಮಲ್ ಸಾಂಗ್ಸ್ ಆದ್ರೆ ಪರವಾಗಿಲ್ಲ, ದೇವ್ರ ಸಾಂಗು ತಪ್ಪು ಹೇಳ್ತಾನೆ ಗೈಸ್. ಹಂಗಿಂದ ಹಂಗೆ ಕೆಳಗಡೆ ಬಂದರೆ ಇಲ್ಲಿ ಪಿರಂಗಿಗಳೈತೆ. ಪಿರಂಗಿ ಒಳಗಡೆ ಏನಿಲ್ಲ, ಖಾಲಿ ಖಾಲಿ ಐತೆ. 4-5 ಪಿರಂಗಿಗಳು ಇಕ್ಕವ್ರು ಇಲ್ಲಿ. ಹಳೇದು ಅವಾಗ ಮುಂಚೆ ಎಲ್ಲಿತ್ತು ಗೊತ್ತಿಲ್ಲ, ಇವಾಗ ಸುಮ್ಮನೆ ಶೋಗೆ ಇಕ್ಕವ್ರೆ ಅನ್ಸುತ್ತೆ ಇದು. ಇಲ್ಲಾಂದರೆ ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಹೊಡ್ರೆ ಇರೋ ಬರೋ ಕೋಟೆನೇ ಉಂಟೋಗ್ಬಿಡ್ತದೆ, ಅಷ್ಟು ಫೋರ್ಸ್ ಇರ್ತದೆ. ಛತ್ರಿಲಿ ನೋಡಿ ಗೈಸ್, ಇದು ಸ್ಪೆಷಲ್. ಇದು ಮೋಸ್ಟ್ಲಿ ರಾಜ ಹೊಡಿತಿದ್ದ ಅನ್ಸುತ್ತೆ, ಅದಕ್ಕೆ ಇದರಲ್ಲಿ ಏನೋ ಬರ್ದವ್ರೆ ಇದ್ರ ಮೇಲೆ ಉರ್ದುಲಿ, ಏನಂತ ಗೊತ್ತಿಲ್ಲ. ಫಸ್ಟ್ ಕಿಟಕಿ ಕಟ್ಬಿಟ್ಟಿದ್ರು ನೋಡಿ ಈ ಥರ. ಹೋಯ್ ಈ ಥರ ಕಿಟಕಿ ಕಟ್ಟಿದ್ರಂತೆ ಮೊದಲು. ಆಮೇಲೆ ಮಳೆ ಹೊಡೆಯೋಕ್ಕಾಗಿಲ್ಲ ಅಂದ್ಬಿಟ್ಟು ಪಿರಂಗಿ ತಗೊಂಡು ಹೊಡೆದವ್ರಂತೆ ಗಾಯ್ಸ್, ಆತೂತ್ ಮಾಡಕ್ಕೆ. ನೀನು ಮಗಾನೇ ಅಲ್ಲ. ಏನು ಹೇಳ್ತಾರೆ ನೋಡಿ ಗಾಯ್ಸ್. ಬನ್ನಿ ಇಲ್ಲಿಂದ. ಸೌಂಡ್ ಆಗ್ತೈತೆ ಏನೋ, ಬ್ಯಾಟ್ಗಳೆಲ್ಲ ಓಡ್ತೈತೆ. ನಾವು ಎಮರ್ಜೆನ್ಸಿಗೆ ಛತ್ರಿ ತಗೊಳ್ಳೋಣ. ಓಹೋ ಗಾಯ್ಸ್, ಇದು ಬ್ಯಾಟ್ಸು. ಇಲ್ಲಿ ನೋಡಿ, ಇದು ಪಾರಿವಾಳ, ಆದರೆ ಬ್ಯಾಟ್ಸ್ದು ಸೌಂಡ್ ಇಲ್ಲಿ ಆಯ್ತೈತೆ. ಫುಲ್ಲು ಸ್ಮೆಲ್ಲು ಬ್ಯಾಟ್ಸ್ದೇ ಇದು ಪಕ್ಕ. ಫುಲ್ಲು ಕತ್ಲೆ ಐತೆ. ಓಹೋ ಹುಚ್ಚು, ಅಲ್ಲೋಡೋ ಕೆಳಗಡೆ ಗಲೀಜು ಬಿದ್ದೋಗ್ಬಿಡ್ತಿದ್ವಿ ಗಾಯ್ಸ್. ಇದು ಫುಲ್ಲು ಬ್ಯಾಟ್ ಗಲೀಜು. ಅಂದರೆ ಎಷ್ಟು ಬ್ಯಾಟ್ ಇರಬೇಡ ಇಲ್ಲಿಗ. ಇಲ್ಲಿ ನೋಡೋ, ಇಲ್ಲಿ ಫೋನಲ್ಲಿ ಕಾಣಿಸ್ತೈತೆ ನೋಡೋ, ಡೈರೆಕ್ಟ್ ಕಾಣಿಸ್ತಿಲ್ಲ. ನಾನು
ಅಲ್ಲಿದೆಯಲ್ಲ ಅದು ರಾಣಿದು ಮನೆ ಅಂತ. ಅದೇ ಥರ ರಾಜರು ಕೋಟೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಜಾಸ್ತಿ ಫೆಸಿಲಿಟೀಸ್ ಇರ್ತೈತಂತೆ ತುಂಬ. ಇದನ್ನ ಯಾರು ಎತ್ತುತ್ತಾರೆ ಅವ್ರಿಗೆ ಕೆಲಸ ಕೊಡ್ತಾಯಿದ್ರು ಕೋಟೆಯಲ್ಲಿ. ಇಂಡಿಯಾಗೆ ಕ್ಯಾಪಿಟಲ್ ಆಫ್ ಡೈಮಂಡ್ ಯಾವುದು ಅಂತ ಕೇಳಿದ್ರೆ ಗೋಲ್ಕೊಂಡ ಫೋರ್ಟ್ ಅಂತ ಹೇಳ್ತಾರೆ. ಕೊಹಿನೂರು ಡೈಮಂಡು ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಅವಾಗೆಲ್ಲ ಒಂದು ಟೈಮಲ್ಲಿ ಹೋಲ್ಸೇಲಲ್ಲಿ ಸೇಲ್ ಮಾಡ್ತಾಯಿದ್ರಂತೆ ಕೊಹಿನೂರು ಡೈಮಂಡ್ನ.